ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಗುರಜ್ ವ್ಲಾಗ್ಸ್. ತುಂಬ ದಿನಗಳ ನಂತರ ಮತ್ತೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ಏನಪ್ಪ ಅಂತಂದರೆ ನವರಾತ್ರಿಗೆ ಮಕ್ಕಳನ್ನೆಲ್ಲ ದೇವಿ ಥರ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಪ್ಲ್ಯಾನ್ನ ಹೋದ ವರ್ಷ ಮಾಡಿದ್ದಕ್ಕೆ ಈ ವರ್ಷ ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಯಿತು. ನಿಜ ಒಂದು ವಿಡಿಯೋ ಕ್ಯಾಪ್ಷನ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಂತೂ ಎಷ್ಟು ಕಷ್ಟ ಇದೆ ಅಂತಂದರೆ ನಮಗಂತೂ ಈ ವಿಡಿಯೋ ಮಾಡೋದ್ರಿಂದ ಗೊತ್ತಾಯಿತು. ನವರಾತ್ರಿ ಆಗಿರೋದ್ರಿಂದ ತುಂಬಾ ಕೆಲಸ ಬೇರೆ. ನಾವು ಇನ್ನೂ ಬೇಗನೆ ವೀಡಿಯೋಸ್ನ ಮಾಡಿ ಇಟ್ಕೊಳ್ಬೇಕಿತ್ತು, ಬಟ್ ಮಾಡೋದಕ್ಕಾಗಿಲ್ಲ. ಆಯಿತು, ನಾಳೆ ಎಕ್ಸಾಮ್ ಬೇರೆ, ಇನ್ನೂ ಶೂಟಿಂಗ್ ಮುಗ್ದಿಲ್ಲ, ನಡೀತಾ ಇದೆ. ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀರಿ ಅಂತಂದ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇಟ್ಟು ಇದಕ್ಕಂತೂ ತುಂಬಾ ಎಫರ್ಟ್ ಹಾಕಿದ್ದಾಳೆ ಅಂತಲೇ ಹೇಳ್ಬೋದು. ಬಟ್ ವೀಡಿಯೋಸ್ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿದ್ರೆ ತಾನೇ ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನಿಜ ಇಂಟ್ರೆಸ್ಟ್ ಇರುತ್ತೆ. ಬಟ್ ವ್ಯೂಸೇ ಬರ್ತಾಯಿಲ್ಲ, ಅದಕ್ಕೋಸ್ಕರ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ. ಬಟ್ 9 ದಿನ 9 ದೇವಿಯರ ಅವತಾರನ ಹಾಕ್ಕೊಂಡು ವೀಡಿಯೋಸ್ ಅಂತೂ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಏನು ಹೇಳ್ಕೊಟ್ಟಿದ್ದೀವೋ ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವೀಡಿಯೋನ ಒಂದ್ಸಲ ಹೋಗಿ ನೋಡಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಇವಳು ಮಕ್ಕಕ್ಕೆಲ್ಲ ಪೇಂಟ್ ಹಾಕ್ಕೊಂಡು ನಾವು 100% ಎಫರ್ಟ್ ಅಂತೂ ಹಾಕಿದ್ದೀವಿ. ಮಕ್ಕಳು ಅಷ್ಟೇ 100% ಎಫರ್ಟ್ ಹಾಕಿ ಮಾಡಿದ್ದಾರೆ. ಯಾರು ಕೂಡ ನಿದ್ದೆ ಕೂಡ ಮಾಡಿಲ್ಲ. ಎಕ್ಸಾಮ್ ಇದ್ದರೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತೇಳಿ ಎಲ್ಲ ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಓದಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಂದು ಈಗ ಮೇಕಪ್ ಆಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಮಕ್ಕಳು. ಇದರಲ್ಲಿ ನೀವು ಸಪೋರ್ಟ್ ಮಾಡಿದ್ರೆ ತಾನೇ ನಮಗೂ ನೆಕ್ಸ್ಟ್ ಯಾವ ವೀಡಿಯೋ ಆದರೂ ಮಾಡಬೇಕಾದ್ರೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋಸ್ ಎಲ್ಲ NS ಪ್ರೊಡಕ್ಷನಲ್ಲಿ ಹಾಕ್ತಾಯಿದ್ದೀವಿ, ಯಾಕಂದರೆ ಅದು ಮಕ್ಕಳದೇ ಚಾನಲ್ ಆಗಿರೋದ್ರಿಂದ ಅದರಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಅವರು ಅಪ್ಲೋಡ್ ಮಾಡಿದಾದಮೇಲೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಆ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ NS ಪ್ರೊಡಕ್ಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಕೂಡ ಹಾಕಿರ್ತೀನಿ, ಆ ಚಾನೆಲ್ ಲಿಂಕ್ನ. ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಜ ನಾನು ಈ ವಿಡಿಯೋ ನೋಡಿದ್ಮೇಲೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಈ ವಿಡಿಯೋಸ್ಗೆಲ್ಲ ಯಾರು ಲೈಕ್ ಕಾಮೆಂಟ್ ಮಾಡ್ತಾರೋ ಅವ್ರಿಗೆ ನವದುರ್ಗೆಯರ ಆಶೀರ್ವಾದ ಸಿಗಲಿ ಅಂತ ನಿಜವಾಗ್ಲೂ ನಾನು ನವರಾತ್ರಿಯಲ್ಲಂತೂ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಮತ್ತು ಇನ್ನು ಮುಂದೆ ಮಿಸ್ ಆಗದೆ ವೀಡಿಯೋಸ್ ಅಂತೂ ಬರ್ತಾ ಇರುತ್ತೆ, ನೋಡ್ಬೋದು. ಮಕ್ಕಳು ನಿಜ ನೋಡಿ ಮೇಕಪ್ಪೇ ನಾವು ಯಾವುದ್ರಿಗೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಆ ಥರ ಮೇಕಪ್ ಮಾಡಿ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಟೇಕ್ ಮೇಲೆ ಟೇಕು ತಗೊಂಡು ವೀಡಿಯೋಸ್ನ ಮಾಡಿದ್ದೀವಿ. ಮತ್ತು ನಮ್ಮ ಅಣ್ಣನ ಮಕ್ಕಳಿಬ್ಬರು ಬಾಯ್ಸ್ ಇದ್ದಾರೆ, ಅವರು ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಹೆಸರು ಬಂದು ಧನುಷ್ ಮತ್ತು ಮನೀಶ್ ಅಂತೇಳ್ಬಿಟ್ಟು. ವೀಡಿಯೋ ಮಾಡೋದಕ್ಕಾಗಿರ್ಬೋದು ಮತ್ತು ಅಲ್ಲಿ ಸಾಂಬ್ರಾಣಿ ಹಾಕೋದಕ್ಕಾಗಿರ್ಬೋದು, ಯಾಕಂದರೆ ಸ್ಮೋಕಿ ಎಫೆಕ್ಟ್ ಬರೋದಕ್ಕಾಗಿರ್ಬೋದು, ಮತ್ತು ಈ ಬ್ಯಾಕ್ಗ್ರೌಂಡಲ್ಲಿ ಸ್ಕ್ರೀನ್ ಹಿಡ್ಕೊಳ್ಳೋ ತಾವಿಂದ ಹಿಡಿದು ಮಕ್ಕಳು ತುಂಬಾ ಕಷ್ಟಪಟ್ಟಿದ್ದಾರೆ. ಅದಕ್ಕೋಸ್ಕರನೇ ಅನಿಸುತ್ತೆ ಈ ವಿಡಿಯೋಸ್ ಎಲ್ಲ ಇಷ್ಟು ಚೆನ್ನಾಗಿ ಬಂದಿರೋದು ಅಂತ ಅಂದ್ಬಿಟ್ಟು. ವೀಡಿಯೋಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೋಡಿರೋರಿಗೆ ನಿಜ ಗೊತ್ತಾಗುತ್ತೆ. ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಅದನ್ನು ತಿದ್ಕೊಂಡು ಆ ಥರ ತಪ್ಪು ಮುಂದೆ ಆಗದೆ ಇರೋ ಥರ ಕೂಡ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀನಿ. ಪಾಪ ಈ ಹುಡುಗಿ ಅಂತೂ ಕಾಳಿ ವೇಷ ಹಾಕಿದ್ಲು, ನಮ್ಮ ಅಕ್ಕ ಮಗಳು ಲಾಸ್ಟ್ನೇ ಒಳಗು ತುಂಬಾ ಚೆನ್ನಾಗಿತ್ತು. ಬಟ್ ಈ ಥರ ಎಲ್ಲ ವೇಷ ಹಾಕೋದಕ್ಕೂ ಕೂಡ ಸ್ವಲ್ಪ ಭಯ ಆಗುತ್ತೆ. ಅವಳು ಚಳಿಗೆ ಏನೋ ಒಂಥರ ಮೈನ್ ಈ ಥರ ಕೊಡೋಗ್ಬಿಟ್ಲು. ನಮ್ಮಮ್ಮ ಬೇರೆ ಫಸ್ಟೇ ಹೇಳಿದರು ಈ ಥರ ಎಲ್ಲ ಹಾಕಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಅವಳು ಬೇರೆ ಆ ಥರ ಮಾಡಿದ್ಲಲ್ಲ. ನಮ್ಮ ಅಕ್ಕ ಅಂತೂ ಇವರು ಮಾಲಕ್ಕ ಅಂತ ಎರಡನೇ ಅಕ್ಕ ಇದ್ದಾರಲ್ವ, ಅವರಂತೂ ಫುಲ್ ಭಯ ಬಿದ್ದಿದ್ರು. ಫಸ್ಟ್ ತೆಗೆದ್ಬಿಡು ಅಂತ. ಬಟ್ ದೇವರ ಆಶೀರ್ವಾದ ತಗೊಂಡೆ ನಾವಂತೂ ಸ್ಟಾರ್ಟ್ ಮಾಡಿದ್ದು. ಯಾವುದೇ ಥರದ್ದು ಏನೂ ಆಗಿಲ್ಲ. ಏನೇನು ಬೇಕಾಗುತ್ತೆ ನೋಡು ಆ ದೇವಿನೇ ಎಲ್ಲನೂ ಅವನಿಸ್ಕೊಳ್ಳು ಅಂತಲೇ ಹೇಳ್ಬೋದು. ನಾವು ಮಾಡೋದಕ್ಕಾಗೋದಿಲ್ಲ ಈ ವರ್ಷ ಕೂಡ ಅಂತಲೇ ಅಂದ್ಕೊಂಡಿದ್ದೆ ನಾನಂತೂ. ಕಿರೀಟ ಆಗಿರ್ಬೋದು, ತ್ರಿಶೂಲ ಆಗಿರ್ಬೋದು, ಎಲ್ಲನೂ ಅಷ್ಟೇ ಇವತ್ತೇ ಹೋಗಿ ಈವ್ನಿಂಗು ಎಲ್ಲನೂ ತೊಗೊಂಬಂದಿರೋದು ರೆಂಟ್ಗೆ ಅಂತೇಳ್ಬಿಟ್ಟು. ಎಲ್ಲ ಹೆಂಗೆ ಒನ್ಗೂಡ್ತು ಅಂತಂದರೆ ನಿಜ ಇದನ್ನು ದೇವರೇ ಇಷ್ಟಪಟ್ಟು ಮಾಡಿಸ್ಕೊತಾ ಇದ್ದಾರೇನೋ ಅಂತ ಫೀಲ್ ಬಂತು ನಿಜ ನನಗಂತೂ. ಎಷ್ಟು ನಮಗೆ ಟಯರ್ಡ್ ಆಗಿದ್ರು ಕೂಡ, ಹಬ್ಬದ ಎಷ್ಟೇ ಪ್ರೆಷರ್ ಇದ್ದರೂ ಕೂಡ ಎಲ್ಲರೂ ಕೋಪ್ರೇಟ್ ಮಾಡಿದ್ರು. ಎಷ್ಟು ಟೈಮ್ ಆದರೂ ಆಗಲಿ ತಗೊಂಡು ಎಲ್ಲ ಮಕ್ಕಳಿಗೆ ರೆಡಿ ಮಾಡೋದಾಗಿರ್ಬೋದು, ಪ್ರತಿ ಒಂದರಲ್ಲೂ ಅಷ್ಟೇ
ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲನೂ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ವೀಡಿಯೋಸ್ನ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. NS ಪ್ರೊಡಕ್ಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಶ್ವೇತಾ ಗುರಾಜ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವೀಡಿಯೋಸು ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿರೋ ವ್ಲಾಗ್ಸ್ನ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇದೊಂದು ಮೇಕಿಂಗ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್ ಬಾಯ್.